hey, tree, tree, tree. Uba, uba, uba. Hila. ನಮಸ್ಕಾರ ಬಂಧುಗಳೇ, ನಾನಿವಾಗ ಮೈಸೂರು ದಸರಾ ಎಕ್ಸಿಬಿಷನ್ ಹಾಲ್ ನಲ್ಲಿ ಇದ್ದೇನೆ. ಇಲ್ಲಿ ನೋಡಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಷ್ಟು ಚೆನ್ನಾಗಿ ಒಳಗಡೆ ಒಂದು ಅದ್ಭುತವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ, ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಒಂದು ಸರ್ಕಾರಿ ಶಾಲೆ ಹೇಗಿರುತ್ತೆ, ರಸ್ತೆಗಳು ಹೇಗಿರುತ್ತೆ, ಮತ್ತೆ ಗ್ರಾಮಗಳು ಹೇಗಿರುತ್ತೆ, ಕಿರಾಣಿ ಅಂಗಡಿಗಳು ಹೇಗಿರುತ್ತೆ, ಮತ್ತು ಒಂದು ಗ್ರಾಮೀಣ ಒಂದು ಸೊಗಡನ್ನ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ನಾನು ಅಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ. ಈ ಒಂದು ಅದ್ಭುತವನ್ನ ತಾವೆಲ್ಲರೂ ನೋಡ್ಬೇಕು. ಖುದ್ದಾಗಿ ಬಂದು ಸಹ ನೋಡೋ ಅಂತ ಒಂದು ಅದ್ಭುತವಾದಂತಹ ಕಲಾಕೃತಿಯನ್ನ ಸೃಷ್ಟಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ, ಇದು ಕೂಸಿನ ಮನೆ. ನರೇಗಾ ಯೋಜನೆಯಡಿ ಕೆಲಸ ಮಾಡೋ ಕಾರ್ಮಿಕರುಗಳಿಗೆ ಇಂಥದ್ದೊಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಇದು ಒಂದು ಸರ್ಕಾರಿ ಯೋಜನೆ. ಹಾಗೆ ಪಕ್ಕದಲ್ಲಿ ನೋಡಿ, ಒಂದು ಸರ್ಕಾರಿ ಶಾಲೆಯನ್ನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಶಾಲೆ ಹೇಗಿರುತ್ತೆ ಹಾಗೆ ಇದೆ. ಅಲ್ಲಿ ಮಕ್ಕಳು ಶಾಲೆ ಪ್ರೇಯರ್ ನಿಂತ್ಕೊಂಡಾಗ ಮಕ್ಕಳ ಒಂದು ಚಿತ್ರ, ಶಾಲಾ ಶಿಕ್ಷಕರು. ನಮ್ಮೂರ ಬಸ್ ನಿಲ್ದಾಣದಲ್ಲೇ ಒಂದು ಪುಸ್ತಕದ ಗೂಡು ಅಂತೇಳಿ ಒಂದು ಲೈಬ್ರರಿ. ಇಲ್ಲಿ ಬಸ್ಗಾಗಿ ಕಾಯ್ತಾ ಇರ್ತಕ್ಕಂಥ ಶಾಲಾ ಮಕ್ಕಳು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಸಾರ್ವಜನಿಕ ಶೌಚಾಲಯ ನೋಡಿ. ಇಲ್ಲೊಂದು ಅರಳಿ ಕಟ್ಟೆಯಂತೆ ಒಂದು ಪಂಚಾಯಿತಿ ಕಟ್ಟೆ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಪಂಚಾಯಿತಿ ಕಟ್ಟೆ ಹಿಂಭಾಗ ಪಂಚಾಯಿತಿ ಕಟ್ಟಡ, ರಾಜೀವ್ ಗಾಂಧಿ ಸೇವಾ ಕೇಂದ್ರ. ಅದು ಗ್ರಾಮ ಪಂಚಾಯಿತಿ ಕಟ್ಟಡದ ಮಾದರಿ ಸೃಷ್ಟಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಕೃಷಿ ಸಹಕಾರಿ ಸೇವಾ ಸಂಘ ನಮ್ಮೂರು. ಅದ್ಭುತ. ಇದು ನೋಡಿ, ಒಂದು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಗಿರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಲಾಕೃತಿಯನ್ನ ಮಾಡಿದ್ದಾರೆ. ಅದ್ಭುತವಾಗಿದೆ ನೋಡಿ. ಇದೊಂದು ಆಟದ ಮೈದಾನ, ಗ್ರಾಮದಲ್ಲಿರ್ತಕ್ಕಂಥ ಒಂದು ಆಟದ ಮೈದಾನ. ಮನೆಗಳೇ ಸುತ್ತಮುತ್ತ ಇರೋ ರೀತಿಯಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ, ಯಾವುದೋ ಒಂದು ಗ್ರಾಮಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಇಲ್ಲಿ ಯಾವುದೋ ಊರಿಗೆ ಹೋಗಿದ್ದೀವಿ, ಯಾವುದೋ ಗ್ರಾಮದಲ್ಲಿ ಇದ್ದೀವಿ ಅನ್ನೋ ಫೀಲ್ ಆಗ್ತಾ ಇದೆ. ಅರಿವು ಆರೋಗ್ಯ ಕೇಂದ್ರ ನೋಡಿ. ಒಂದು ಕಿರಾಣಿ ಅಂಗಡಿ ಹಳ್ಳಿನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೈಜವಾಗಿ ಇರೋ ರೀತಿನಲ್ಲೇ ಇದೆ ಇದು. ಕಿರಾಣಿ ಅಂಗಡಿ. ಇದೊಂದು ಆಶ್ರಯ ಮನೆ ಅಂತೇಳಿ, ಒಂದು ಮನೆಯನ್ನ ಯಾವ ರೀತಿನಲ್ಲಿ ಸರ್ಕಾರ ಕೊಡುವಂತಹ ಹಣದಲ್ಲಿ ಯಾವ ರೀತಿ ನಿರ್ಮಾಣ ಮಾಡ್ಕೋಬಹುದು ಅನ್ನೋದನ್ನ ಒಂದು ಮಾದರಿಯನ್ನೇ ಇಲ್ಲಿ ತೋರಿಸಿದ್ದಾರೆ. ಇಲ್ಲೇ ಪ್ರವಾಸಿಗರು ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. JJM ಜಲಜೀವನ್ ಮಿಷನ್ ಮಾಡಿದ್ದಾರೆ ನೋಡಿ. ತೊಂಬೆ ಕಿರುನೀರು ಸಂಗ್ರಹಣಾ ತೊಟ್ಟಿ ಬಹಳ ನೈಜವಾಗಿ ಕಟ್ಕೊಟ್ಟಿದ್ದಾರೆ. ನಿಜವಾದ ನೀರು ಬರ್ತಾ ಇದೆ ಅಲ್ಲಿ. ಇಲ್ಲ, ಮಳೆ ನೀರು ಕೊಯ್ಲು ಕಟ್ಟಡ, ಅದರ ಪಕ್ಕದಲ್ಲೇನೆ ಈ ನೀರಿನ ತುಂಬೆ ಇರುವಂಥದ್ದು. ನ್ಯಾಯಬೆಲೆ ಅಂಗಡಿ, ಅವರು ನಿರ್ಮಾಣ. ಒಂದು ಪೆಟ್ಟಿಗೆ ಅಂಗಡಿಯ ಒಂದು ಮಾದರಿ ಹೇಗಿದೆ ನೋಡಿ. ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಪ್ರವಾಸಿಗರು ಬಹಳ ಖುಷಿಯಾಗಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ,
ಅಮೋಘ. ಹೊಲಿಗೆ ಕೇಂದ್ರ, ಹಳ್ಳಿ ಸಂತೆ. ಹಳ್ಳಿ ಸಂತೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಮನೆಗಳು ಗಮನಿಸ್ಬೋದು. ಹಳ್ಳಿ ಸಂತೆಯ ಪಕ್ಕದಲ್ಲೇ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ, ಸಂಸ್ಕರಣಾ ಘಟಕ, ಕಸ ವಿಂಗಡಣಾ ಘಟಕವನ್ನು ಮಾಡಿದ್ದಾರೆ. ಅದ್ಭುತವಾಗಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ನೋಡಿ ನೀರು ಸರಬರಾಜು ಟ್ಯಾಂಕ್, ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಕೃಷಿ ಹೊಂಡ ಹೇಗಿರುತ್ತೆ ಜಮೀನುಗಳ ಮಧ್ಯದಲ್ಲಿ ಅನ್ನೋದನ್ನ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಜಮೀನಿನ ಯಾವುದೋ ಒಂದು ಮೂಲೆಯಲ್ಲಿ ಪಂಪ್ ಹೌಸ್ ಮಾಡಿರ್ತೀವಿ. ಆ ಪಂಪ್ ಹೌಸ್ ಪಕ್ಕದಲ್ಲಿ ಒಂದು ಕೊಳ ಮಾಡಿರ್ತೀವಿ. ಆ ಕೊಳವನ್ನು ನೋಡಿದ್ರೆ ನಿಜಕ್ಕೂ ಯಾವುದೋ ಒಂದು ಜಮೀನಿನ ಮೂಲೆಗೆ ಬಂದಂಗೆ ಫೀಲ್ ಆಗುತ್ತೆ. ಬಹಳ ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಅದ್ಭುತ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ನೋಡಿ, ಉದ್ಯಾನವನ, ಹಳ್ಳಿಯಲ್ಲೊಂದು ಉದ್ಯಾನವನ ಅನ್ನುವಂಥದ್ದು ನಮ್ಮ ಕನಸು. ಹಳ್ಳಿಯಲ್ಲಿ ಒಂದು ಉದ್ಯಾನವನ ಆಗಬೇಕು ಅನ್ನೋವಂಥ ಕನಸಿದೆಯಲ್ಲ, ಆ ಕನಸನ್ನ ಇಲ್ಲಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮಾಡಿದ್ದಾರೆ. ಇದು ನಿಜಕ್ಕೂ ನೆನಸಾಗಬೇಕಾಗಿರೋಂಥದ್ದು. ಈ ತೋರಿಸ್ತಾ ಇರತಕ್ಕಂಥ ಎಲ್ಲವನ್ನೂ ಸಹ ನಾವು ಹಳ್ಳಿಯಲ್ಲಿ ನೋಡ್ಬೋದು. ಆದರೆ ಈ ಒಂದು ಉದ್ಯಾನವನ ಒಂದು ಮಾತ್ರ ನಮ್ಮ ಹಳ್ಳಿಯಲ್ಲಿ ನೋಡಲಿಕ್ಕೆ ಸಿಗೋಲ್ಲ. ಆದರೆ ಉದ್ಯಾನವನ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಪ್ರತಿ ಗ್ರಾಮಗಳಲ್ಲೂ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಇದೆ. ಇದಕ್ಕೊಂದು ಲೈಕ್ ಮಾಡಿ. ನೋಡಿ, ಕುಂಬಾರಿಕೆ ಮಾಡುವಂತಹ ಒಂದು ಕಲೆಯನ್ನು, ಕುಂಬಾರನ ಚಿತ್ರವನ್ನು ಸಹ ಇಲ್ಲಿ ಹಾಕಿದ್ದಾರೆ. ಬಹಳ ಅದ್ಭುತವಾದಂತಹ ಕಲಾಕೃತಿ. ಹಳ್ಳಿಯ ಸೊಗಡನ್ನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಚಮ್ಮಾರ, ಯಾವುದನ್ನು ಮುಟ್ಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಗುಡಿ ಕೈಗಾರಿಕೆಯನ್ನ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಲು ಉತ್ಪಾದಕರ ಒಕ್ಕೂಟ, ಗೋದಾಮು, ನೋಡಿ ಒಂದು ಹಳ್ಳಿಯ ಮನೆ ಯಾವುದನ್ನೆಲ್ಲ ಒಳಗೊಂಡಿದೆ ಅನ್ನೋದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಂದೇ ಫ್ರೇಮ್ನಲ್ಲಿ ಕಟ್ಕೊಟ್ಟಿದ್ದಾರೆ. ಮನೆ ಪಕ್ಕದಲ್ಲಿ ಜಾನುವಾರು ಕೊಟ್ಟಿಗೆ, ಒಂದು ತಗಡಿನ ಒಂದು ಕೊಟ್ಟಿಗೆ, ದನದ ಕೊಟ್ಟಿಗೆ ನಿರ್ಮಾಣ ಆಗಿರುವಂಥದ್ದು. ಕೊಟ್ಟಿಗೆ ಪಕ್ಕದಲ್ಲಿ ಯಾವುದೆಲ್ಲ ಗಿಡಗಳನ್ನು ಬೆಳೆಸ್ಕೋಬೋದು ಅನ್ನೋಂಥದ್ದನ್ನ ಇಲ್ಲಿ ತೋರಿಸಿದ್ದಾರೆ. ಅದೇ ಮನೆಯ ಪಕ್ಕದಲ್ಲಿ ಮೊದಲೆಲ್ಲ ಒಂದೊಂದು ಬಾವಿ ಇರ್ತಿತ್ತು. ಆ ಬಾವಿಯನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ಪಕ್ಕದಲ್ಲಿ ಒಂದು ಎತ್ತಿನ ಗಾಡಿ, ಗ್ರಾಮೀಣದಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಒಂದು ಎತ್ತಿನ ಗಾಡಿಯ ಆಕೃತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಅದರ ಹಿಂದ್ಗಡೆ ಜಮೀನು ಹಿಂದ್ಗಡೆನೆ, ಅಂದರೆ ಮನೆ ಮುಂಭಾಗ ಜಮೀನಿನಲ್ಲೇ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಒಂದು ಮನೆಯವರು ಬೊಂಬೆ ತಯಾರು ಮಾಡಿದ್ರೆ ಹೇಗೆಲ್ಲ ಮಾಡ್ಬೋದು ಇಬ್ಬರು ದಂಪತಿಗಳು ಅನ್ನುವಂಥದ್ದು. ಸಂಪೂರ್ಣವಾಗಿ ಒಂದು ಆಶ್ರಯ ಮನೆ. ನೋಡಿ, ಅಂಚೆ ಕಚೇರಿ, ನಮ್ಮೂರು ಅಂಚೆ ಕಚೇರಿ. ಇವೆಲ್ಲವೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಎಲ್ಲ.
ನೋಡಿ, ಕೊನೆಯಲ್ಲಿ ಗ್ರಾಮದಲ್ಲಿ ಒಂದು ರಂಗಮಂದಿರ ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಬಿಟ್ಟಿದ್ದಾರೆ. ಇದೊಂದು ಬಯಲು ರಂಗಮಂದಿರ. ಗ್ರೇಟ್ ಮೇಡಮ್, ಎಲ್ಲ ನೀವು ನೋಡಿದ್ರಿ ಅನ್ಸುತ್ತೆ. ಈ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನೀವು ವೀಕ್ಷಕರಾಗಿ ಏನು ಹೇಳ್ತೀರಾ? ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ಒಂದೊಂದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ಪೇಟೆಲಿರೋ ಮಕ್ಕಳುಗಳಿಗೆ ಹಳ್ಳಿಲಿರೋ ಮಕ್ಕಳದು ಹೇಗೆ ಏನು ಅಂತೆಲ್ಲ ತೋರಿಸಿದ್ದಾರೆ. ಜೊತೆಗೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಏನೇನು ಇದನ್ನ ನಾವು ಸ್ಕೀಮ್ಗಳನ್ನ ಯೋಜನೆಗಳೆಲ್ಲ ಇದೆ ಅದು ಎಷ್ಟೊಂದು ಜನರಿಗೆ ಗೊತ್ತಿರೋಲ್ಲ. ಹೌದು, ಹಾಗಾಗಿ ಭವಿಷ್ಯ ಚೆನ್ನಾಗಿ ತೋರಿಸಿದ್ದೀರಾ, ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್, ನಿಮ್ಗೆ ಏನ್ ಅನಿಸ್ತು? ಇವತ್ತು ಹಳ್ಳಿಗಳನ್ನ ನಾವು ಮರ್ತಿದೀವಿ. ಇಲ್ಲಿ ಬಂದ್ರೆ ವಾಪಸ್ ನಾವು ಹಳ್ಳಿಗೆ ಹೋದಂಗೆ ಅನಿಸ್ತಾ ಇದೆ. ಸಂತೆ ಗೊತ್ತಿಲ್ಲ ಇವತ್ತು ನಮ್ಮ ಮಕ್ಳಿಗೆ. ಸಂತೆ ಇದೆ ಇಲ್ಲಿ, ಕೆರೆ ಕಟ್ಟೆ ಗೊತ್ತಿಲ್ಲ. ದನದ ಇವತ್ತು ಬಟ್ಟೆ ಹೊಲಿ ಅಂತ ನಮ್ಮ ಅಮ್ಮಂದ್ರೆಲ್ಲ ಇವತ್ತು ಕಾಣಿಸ್ತಾನೆ ಇಲ್ಲ. ಎಲ್ಲ ಮಾಲ್ಗಳಿಗೆ ಹೋಗಿ ರೆಡಿ ಬಟ್ಟೆ ತರ್ತಿದೀವಿ. ಬಟ್ಟೆ ಹೊಲಿಗಳಲ್ಲಿ ಹೇಗೆ ಕಿರಾಣಿ ಅಂಗಡಿಗಳು ಕೆಲಸ ಮಾಡ್ತಾ ಇದೆ, ಮಾಲ್ಗಳಿಗೆ ಒಂದು ಆಪೋಸಿಟ್ ಆಗಿ ಇದನ್ನೆಲ್ಲ ನಾವು ನಮ್ಮ ಹಳ್ಳಿಯನ್ನ ಒಂದು ರೀತಿಯಲ್ಲಿ ಎಕ್ಸಿಬಿಷನ್ ಬಂದ್ರೆ ನಮ್ಮ ಒಂದು ಹಳ್ಳಿಗೆ ಬಂದಂಗೆ ಅನಿಸ್ತಾ ಇದೆ. ಇದ್ರೊಳಗಡೆ ಇದು ನೋಡಿದ್ರೆ ಹಳ್ಳಿ ಸಿಟಿಗಿಂತ ಹಳ್ಳಿ ಜಿಲ್ಲೆನೇ ಚಂದ ಅನಿಸ್ತಾ ಇದೆ. ಇನ್ನೊಂದ್ಸರಿ ಮೇಡಮ್, ಆ ಮಾತು ನನಗೆ ಬಹಳ ಇಷ್ಟ. ಏನು ಹೇಳಿದ್ರಿ? ಏನಂದ್ರಿ? ಅದು ನೋಡ್ತಾ ಇದ್ರೆ ಈಗ ನಮ್ಗೆ ಮತ್ತೆ ನಾವು ಹಳ್ಳಿ ಇದ್ರೇನೆ ಎಷ್ಟು ಚಂದ. ಎಸ್ಪೆಷಲಿ ವಾಯು ಮಾಲಿನ್ಯ ಇರಬಹುದು, ಶಬ್ದ ಮಾಲಿನ್ಯಗಳಿರ್ಬೋದು. ಅದು ಏನು ಇಲ್ದೇ ಇರೋಂಥ ಒಂದು ಹೊಸ ಲೋಕ ಇಲ್ಲಿ ಸೃಷ್ಟಿಯಾಗಿದೆ. ನಾನು ಎಷ್ಟೊಂದು ಊರಿಗೆ ಫೋಟೋ ತೆಗೆಸ್ಕೊಂಡೆ. ಯಾಕಂದ್ರೆ ಇದು ನನ್ನ ಹಳ್ಳಿ, ನನ್ನ ಹಳ್ಳಿ ಈ ತರ ಭಾವನಾತ್ಮಕವಾಗಿರೋ ಒಂದು ಪಯಣ ಇದು. ಕೂಡ ಇಡೀ ಎಕ್ಸಿಬಿಷನ್ ಇದಕ್ಕೆ ಮೊದಲ ಬಹುಮಾನವನ್ನ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಷ್ಟು ಅದ್ಭುತವನ್ನ ಇಲ್ಲಿ ಸೃಷ್ಟಿ ಮಾಡಿದೆ ಅಂತ. ನನಗಂತೂ ಬಹಳ ತುಂಬಾ ಹೃದಯ ತುಂಬಿ ಖುಷಿ ಆಗ್ತಾ ಇದೆ. ನಾನು ಪ್ರವಾಸಿಗರನ್ನು ಸಹ ಎಲ್ಲವನ್ನು ಮಾತಾಡಿಸಿದ್ದೇನೆ, ಒಳ್ಳೆ ಅಭಿಪ್ರಾಯವನ್ನು ಹೇಳಿದರೆ. ಈ ಒಂದು ಕಲಾಕೃತಿ, ಈ ಒಂದು ಇಲಾಖೆಯ ಕೆಲಸ ನಿಮಗೂ ಇಷ್ಟ ಆಗಿದ್ರೆ ಇದನ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಖುದ್ದಾಗಿ ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ ಅಂತೇಳಿ ಮನವಿ ಮಾಡ್ತೀನಿ. ನಮಸ್ಕಾರ.